ಕ್ಯಾಟಲಾಗ್ ಅಪ್ಲೋಡ್ ಮಾಡಬೇಕಾದ್ರೆ ಹೈ ಶಿಪ್ಪಿಂಗ್ ಚಾರ್ಜಸ್ ತೋರಿಸ್ತಿದೆಯಾ? ಹಾಗಿದ್ರೆ ಈ ಮೆಥಡ್ಸ್ನ ಫಾಲೋ ಮಾಡಿ. ಸೊ ಫಸ್ಟ್ ಮೆಥಡಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ನ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕಾಗತ್ತೆ. ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಒಂದು ವೈಟ್ ಬ್ಯಾಕ್ಗ್ರೌಂಡ್ ಮೇಲೆ ನಾವು ನಮ್ಮ ಪ್ರಾಡಕ್ಟ್ ಇಮೇಜ್ನ ಹಾಕಿ ಅಪ್ಲೋಡ್ ಮಾಡೋದ್ರಿಂದ ನಮಗೆ ಶಿಪ್ಪಿಂಗ್ ಚಾರ್ಜಸಲ್ಲಿ ಡಿಫ್ರೆನ್ಸ್ ಕಾಣುತ್ತೆ. ಇದನ್ನು ಮಾಡೋದಕ್ಕೆ ನೀವು ಕ್ಯಾನ್ವಾ ಆ್ಯಪ್ನ ಯೂಸ್ ಮಾಡ್ಕೊಬೋದು. ಇನ್ನು ಸೆಕೆಂಡ್ ಮೆಥಡ್, ಇದರಲ್ಲಿ ಪ್ರಾಡಕ್ಟ್ ಡೈಮೆನ್ಷನ್ಸ್ ಅಂದರೆ ಕೆಲವೊಂದು ಸಲ ನಾವು ವರ್ಟಿಕಲ್ ಆಗಿ ಫೋಟೋ ತೆಗೆದಿರ್ತೀವಿ, ಅದೇ ಥರ ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ಸೊ ಅದನ್ನು ನಾವು ಕ್ರಾಪ್ ಮಾಡಿ ಸ್ಕ್ವೇರ್ ಸೈಜ್ ಅಥವಾ ರೆಕ್ಟ್ಯಾಂಗಲ್ ಸೈಜ್ಗೆ ತೊಗೊಬಂದು ಅಪ್ಲೋಡ್ ಮಾಡಿದಾಗ ನಮಗೆ ಶಿಪ್ಪಿಂಗ್ ಚಾರ್ಜಸಲ್ಲಿ ಡಿಫ್ರೆನ್ಸ್ ಕಾಣುತ್ತೆ. ಇನ್ನು ಥರ್ಡ್ ಮೆಥಡ್, ಇಮೇಜ್ ಏನಿರುತ್ತದಲ್ಲ, ಫ್ರಂಟ್ ಇಮೇಜ್ ಅಥವಾ ಫಸ್ಟ್ ಇಮೇಜ್ ಏನು ಅಪ್ಲೋಡ್ ಮಾಡ್ತೀವಿ ಕ್ಯಾಟಲಾಗಲ್ಲಿ, ಅದನ್ನು ನಾವು ಬೇರೆ ಬೇರೆ ಆ್ಯಂಗಲಿಂದ ಫೋಟೋ ತೆಗೆದು ಅಪ್ಲೋಡ್ ಮಾಡಿ ಚೆಕ್ ಮಾಡಿದಾಗಲೂ ಕೂಡ ನಮಗೆ ಶಿಪ್ಪಿಂಗ್ ಚಾರ್ಜಸಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ. ಇನ್ನು ಫೋರ್ತ್ ಮೆಥಡಲ್ಲಿ ನಾವು ಪ್ರಾಡಕ್ಟ್ ಇಮೇಜ್ ಏನಾದರೂ ಹೈ ರೆಸಲ್ಯೂಷನ್ ಇದ್ದರೆ ಅಥವಾ ತುಂಬ ಸೈಜ್ ಜಾಸ್ತಿ ಇದ್ದರೆ ಫೈಲ್ ಸೈಜು, ಆವಾಗಲೂ ಜಾಸ್ತಿ ಶಿಪ್ಪಿಂಗ್ ಚಾರ್ಜಸ್ ತೋರಿಸ್ತಿರುತ್ತೆ. ಅದನ್ನು ಕಂಪ್ರೆಸ್ ಮಾಡಬೇಕಾಗತ್ತೆ. ಸೊ ಕಂಪ್ರೆಸ್ ಮಾಡೋದಕ್ಕೆ ಗೂಗಲ್ ಹೋಗಿ ನೀವು tinypng.com ಅಂತ ಸರ್ಚ್ ಮಾಡ್ಬೋದು. ಇಲ್ಲಿ ನೀವು ನಿಮ್ಮ ಇಮೇಜ್ನ ಕಂಪ್ರೆಸ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿ, ಆವಾಗ ನಿಮಗೆ ಶಿಪ್ಪಿಂಗ್ ಚಾರ್ಜಸ್ ಕಮ್ಮಿ ಆಗುತ್ತೆ. ಸೊ ಇದಿಷ್ಟು ಮೆಥಡ್ಸ್ನ ಫಾಲೋ ಮಾಡಿ ನಿಮಗೆ ಶಿಪ್ಪಿಂಗ್ ಚಾರ್ಜಸ್ನ ನೀವು ಕಮ್ಮಿ ಮಾಡ್ಕೊಬೋದು. ನಿಮಗೇನಾದರೂ ಕ್ಯಾನ್ವಾದಲ್ಲಿ ಹೇಗೆ ಎಡಿಟ್ ಮಾಡೋದು ಅಥವಾ TinyPNG ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಡೌಟ್ ಇದ್ದರೆ ಈ ವಿಡಿಯೋ ಕೆಳಗಡೆ ಇಮೇಜ್ ಅಂತ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿ ಹಾಕ್ತೀನಿ.